ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಈ ಪ್ರಪಂಚದಲ್ಲಿ ಗಂಡು ಹೆಣ್ಣು ಅಲ್ಲದೆ ಮತ್ತೊಂದು ಲಿಂಗವಿದೆ. ಪೂರ್ತಿಯಾಗಿ ಗಂಡು ಅಲ್ಲದ ಹೆಣ್ಣು ಅಲ್ಲದ ಒಂದು ಲಿಂಗ, ಅದುವೇ ತೃತೀಯ ಲಿಂಗ ಎಂದೇ ಕರೆಸಿಕೊಳ್ಳುವ ಮಂಗಳಮುಖಿ ಎಂಬ ಹೆಸರಿನಿಂದ ಗುರುತಿಸಿಕೊಳ್ಳುವ ಲಿಂಗ. ಟ್ರಾನ್ಸ್ ಜೆಂಡರ್ಸ್ ಎಂದೇ ಇವರನ್ನ ವಿಂಗಡಿಸಲಾಗಿದೆ. ಇವರಿಗೆ ನಾನಾ ಹೆಸರಿನಿಂದಲೂ ಕೂಡ ಕರೆಯಲಾಗುತ್ತೆ. ಕೆಲ ವರ್ಷಗಳ ಹಿಂದೆ ಇವರನ್ನ ಮುಖ್ಯವಾಹಿನಿಯಿಂದ ಹೊರಗಡೆ ಇಡಲಾಗಿತ್ತು. ಅನೇಕ ಟೀಕೆಗೆ ಕೂಡ ಇವರನ್ನ ಗುರಿಪಡಿಸಲಾಗಿತ್ತು. ಈಗಲೂ ಸಹ ಇವರಿಗೆ ಸಂಪೂರ್ಣ ಬೆಂಬಲ ದೊರೆತಿಲ್ಲವಾದರೂ ವಸ್ತುಸ್ಥಿತಿ ಕೊಂಚವೇ ಬದಲಾಗ್ತಾ ಇದೆ. ಟ್ರಾನ್ಸ್ಜೆಂಡರ್ ಲಿಂಗದವರು ಅನೇಕ ಸಾಧನೆ ಮಾಡಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಗುರುತಿಸಿಕೊಳ್ತಾ ಇದ್ದಾರೆ. ಎಲ್ಲ ಅವಮಾನಗಳನ್ನ ಅನುಮಾನಗಳನ್ನ ಎದುರಿಸಿ ಮೆಟ್ಟಿ ನಿಂತು ಸಾಧನೆಗೈದು ಎಲ್ಲರಿಗೂ ಮಾದರಿಯಾಗಿ ನಿಂತಿದ್ದಾರೆ. ಈ ಟ್ರಾನ್ಸ್ ಜೆಂಡರ್ಸ್ ಗಳ ಬಗ್ಗೆ ಗೊತ್ತಿರದ ಅನೇಕ ರೋಚಕ ಮಾಹಿತಿಗಳಿವೆ. ಇವರ ಆಚರಣೆಗಳು ವಿಶೇಷವಾಗಿವೆ. ಇವರು ನಮ್ಮಲ್ಲೊಬ್ಬರು ಅಲ್ವೇ? ಇವರ ಬಗ್ಗೆ ಎಲ್ಲರೂ ತಿಳಿದುಕೊಳ್ಳಲೇಬೇಕು. ಇವರ ಬಗ್ಗೆನ ವಿಶಿಷ್ಟ ಮತ್ತು ರೋಚಕ ವಿಷಯಗಳೇ ಇಂದಿನ ಈ ವಿಡಿಯೋ. ಕೊನೆವರೆಗೂ ನೋಡಿ. ಹಾಗಾದ್ರೆ ತಡ ಮಾಡದೆ ವಿಡಿಯೋವನ್ನ ಪ್ರಾರಂಭಿಸೋಣ ಬನ್ನಿ ವೀಕ್ಷಕರೇ. ನಂಬರ್ 1, ಮಂಗಳಮುಖಿಯರ ಅಸ್ತಿತ್ವ ಇಂದು ನಿನ್ನೆಯದಲ್ಲ, ಬದಲಿಗೆ ಮಹಾಭಾರತ ಕಾಲದ್ದು. ಹೌದು, ಪಾಂಡವರು 12 ವರ್ಷ ವನವಾಸ ಹಾಗೂ 1 ವರ್ಷ ಅಜ್ಞಾತವಾಸದಲ್ಲಿ ಇದ್ದದ್ದು ಎಲ್ಲರಿಗೂ ಗೊತ್ತಿದೆ. ಈ ಅಜ್ಞಾತವಾಸದ ಸಮಯದಲ್ಲಿ ಅರ್ಜುನ ಬ್ರಹ್ಮಳೆ ವೇಷ ಧರಿಸಿದ್ದ. ಇದು ಮಂಗಳಮುಖಿಯ ರೂಪವೂ ಹೌದು. ಅತ್ತ ಗಂಡು ಅಲ್ಲದ ಹೆಣ್ಣು ಅಲ್ಲದ ಒಂದು ವಿಶೇಷ ಸ್ವರೂಪ ನೃತ್ಯ ಕಲಿಸುವ ಬ್ರಹ್ಮಳೆ, ಇದನ್ನೇ ಅರ್ಜುನ ತೊಟ್ಟದ್ದು. ಮತ್ತೊಂದು ಪಾತ್ರ ಶಿಖಂಡಿ ಪಾಂಚಾಲ ದೇಶದ ದ್ರುಪದ ಮಹಾರಾಜನ ಮಗಳು, ದ್ರೌಪದಿಯ ಸಹೋದರಿ. ಹೆಣ್ಣಾಗಿ ಹುಟ್ಟಿ ತದನಂತರ ಗಂಡಾಗಿ ಪರಿವರ್ತನೆ ಹೊಂದಿದವಳು. ಈ ಶಿಖಂಡಿಯ ಸಹಾಯದಿಂದಲೇ ಅರ್ಜುನ ಭೀಷ್ಮರನ್ನ ವಧಿಸಿದ್ದು. ಬ್ರಹ್ಮದೇವನ ನೆರಳಿನಿಂದ ಮಂಗಳಮುಖಿಯರು ಹುಟ್ಟಿದ್ದಾರೆನ್ನುವ ನಂಬಿಕೆ ಇದೆ. ಅಷ್ಟೇ ಅಲ್ಲದೆ ರಾಜ ಮಹಾರಾಜರ ಕಾಲದಲ್ಲಿ ಹಿಜ್ರಗಳು ತಮ್ಮ ಅಂದ ಚಂದ ವಯ್ಯಾರದಿಂದ ರಾಜರ ಮನರಂಜಿಸುತ್ತಿದ್ರಂತೆ. ಹೀಗೆ ಹಣವನ್ನ ಕೂಡ ಗಳಿಸುತ್ತಿದ್ರಂತೆ. ಮಹಾಭಾರತದಲ್ಲಿ ಕಿನ್ನರರಿಗೆ ನೃತ್ಯ ಕಲಿಸಿದ್ದು ಓರ್ವ ಮಂಗಳಮುಖಿ. ಹೀಗೆ ಅನಾದಿ ಕಾಲದಿಂದಲೂ ಮಂಗಳಮುಖಿಯರು ತಮ್ಮದೇ ಆದ ವಿಶಿಷ್ಟ ಸ್ಥಾನಮಾನ ಹೊಂದಿದ್ದಾರೆ. ವೈಜ್ಞಾನಿಕವಾಗಿ ಹೇಳೋದಾದ್ರೆ ಮಂಗಳಮುಖಿ ಅನ್ನೋದು ಒಂದು ವ್ಯಕ್ತಿಯ ಮನಸ್ಥಿತಿಯಾಗಿದೆ. ಮಂಗಳಮುಖಿಯರಲ್ಲಿ ಹಲವು ವಿಧಗಳಿವೆ. ಹುಟ್ಟುವಾಗಲೇ ಕೆಲ ಹಾರ್ಮೋನ್ ಸಮಸ್ಯೆಯಿಂದ ಅನ್ಯ ಲಿಂಗಕ್ಕೆ ಬದಲಾಗೋದು ಒಂದು ವಿಧವಾದರೆ, ಹುಟ್ಟುವಾಗ ಪುರುಷನಾಗಿಯೇ ಇದ್ದು ಸುಮಾರು 12-13 ವರ್ಷ ಆದಾಗ ತಮ್ಮಲ್ಲಾಗುವ ಕೆಲ ಮಾನಸಿಕ ಹಾಗೂ ದೈಹಿಕ ಬದಲಾವಣೆಯಿಂದ ತಮ್ಮ ಲಿಂಗವು ಬೇರೆ ಎಂಬ ತೀರ್ಮಾನಕ್ಕೆ ಬಂದು ಲಿಂಗ ಬದಲಾಯಿಸಿಕೊಳ್ಳೋದು ಇನ್ನೊಂದು ವಿಧ. ನಂಬರ್ 2, ಇವರ ಆಶೀರ್ವಾದ ನಿಜಕ್ಕೂ ಶ್ರೀರಕ್ಷೆ ಎಂದೇ ನಂಬಲಾಗಿದೆ. ಮಂಗಳಮುಖಿಯರ ಆಶೀರ್ವಾದ ಪಡೆದರೆ ಸಕಲ ಕಾರ್ಯವು ಮಂಗಳಕರವಾಗಲಿದೆ. ಹೌದು, ಇನ್ನು ನಿಮಗೆ ಧನಲಾಭವಾಗಬೇಕೆಂದಿದ್ದರೆ ಮಂಗಳಮುಖಿಯರ ಕೈಯಿಂದ ಒಂದು ನಾಣ್ಯ ಪಡೆದು ಅದನ್ನ ಖರ್ಚು ಮಾಡದೆ ಹಾಗೆಯೇ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ. ಹಣ ಬರುವುದಕ್ಕೆ ಅಡ್ಡವಾಗಿರುವ ಅದೆಂತಹ ನಕಾರಾತ್ಮಕ ಶಕ್ತಿ ಇದ್ರೂ ಅದನ್ನ ಈ ನಾಣ್ಯವು ನೀಗಿಸಿ ಹಣದ ಹರಿವನ್ನ ಸರಾಗವಾಗಿ ಮಾಡುತ್ತದೆ ಎನ್ನುವ ನಂಬಿಕೆ ಇದೆ. ನಂಬರ್ 3, ಯಾರದ್ದಾದ್ರೂ ಜಾತಕದಲ್ಲಿ ಬುಧಗ್ರಹ ದೋಷವಿದ್ರೆ ಅದನ್ನ ನೀಗಿಸುವಲ್ಲಿ ಕೂಡ ಮಂಗಳಮುಖಿಯರು ಸಹಾಯ ಮಾಡ್ತಾರೆ. ಬುಧ ದೋಷ ಇರುವವರು ಓರ್ವ ಮಂಗಳಮುಖಿಗೆ ಒಂದು ಹಸಿರು ಸೀರೆಯನ್ನ ಉಡುಗೊರೆಯಾಗಿ ಕೊಡಬೇಕು. ಹೀಗೆ ಮಾಡೋದ್ರಿಂದ ಬುಧಗ್ರಹ ದೋಷ ಪರಿಹಾರವಾಗುತ್ತೆ ಅನ್ನುವ ನಂಬಿಕೆ ಇದೆ. ನಂಬರ್ 4, ಒಬ್ಬ ವ್ಯಕ್ತಿ ಮಂಗಳಮುಖಿಯಾಗಿ ಪರಿವರ್ತನೆ ಹೊಂದಿದ್ದಾರೆ ಅಂದರೆ ಅದಕ್ಕೆ ಅವರು ಕಡ್ಡಾಯವಾದ ಕೆಲವು ನಿಯಮಗಳನ್ನ ಪಾಲಿಸಲೇಬೇಕಾಗುತ್ತೆ. ಈ ಮಂಗಳಮುಖಿಯರ ಕಮ್ಯುನಿಟಿಯಲ್ಲಿ ಎಲ್ಲರೂ ಗುರು ಶಿಷ್ಯರ ಸಂಬಂಧದಲ್ಲೇ ಇರ್ತಾರೆ. ನಂಬರ್ 5, ಯಾವುದಾದರೂ ಶುಭ ಸಮಾರಂಭಕ್ಕೆ ಮಂಗಳಮುಖಿಯರು ಆಗಮಿಸಿದ್ರೆ ಆ ಸಮಾರಂಭ ಅಚ್ಚುಕಟ್ಟಾಗಿ ನೆರವೇರುತ್ತೆ. ಇವರಿಗೆ ಕೈಲಾದ ಕಾಣಿಕೆ ನೀಡಿದ್ರೆ ಇವರು ನೀಡುವ ಆಶೀರ್ವಾದ ನಿಜಕ್ಕೂ ಫಲಕಾರಿಯಾಗುತ್ತೆ. ನಂಬರ್ 6, ಮಂಗಳಮುಖಿಯರ ಕೈಯಿಂದ ದೃಷ್ಟಿ ತೆಗೆಸಿದ್ರೆ ಚಿಕ್ಕ ಮಕ್ಕಳಿಗೆ ದೃಷ್ಟಿ ದೋಷ ನಿವಾರಣೆಯಾಗುತ್ತೆ ಅನ್ನುವ ನಂಬಿಕೆ ಕೂಡ ಇದೆ. ಪ್ರತಿ ವರ್ಷ ಮಂಗಳಮುಖಿಯರ ಸಂಖ್ಯೆ 1000ದಷ್ಟು ಹೆಚ್ಚುತ್ತಿದೆ. ಆಶ್ಚರ್ಯಕಾರಿ ವಿಷಯ ಅಂದ್ರೆ ಇದರಲ್ಲಿ 90% ಮಂದಿ ಬೇಕಂತಲೇ ಮಂಗಳಮುಖಿಯರಾಗಿ ಬದಲಾದವರು, ಉಳಿದ 10% ನಿಜವಾದ ಹಾರ್ಮೋನ್ ಸಮಸ್ಯೆಯಿಂದ ಮಂಗಳಮುಖಿಯಾದವರು ಎಂದು ಇತ್ತೀಚಿನ ಸರ್ವೆ ಒಂದು ತಿಳಿಸಿದೆ. ಇಲ್ಲಿ 90% ಪೈಕಿ ಅನೇಕರು ಗಂಡಸರೇ. ನಿರುದ್ಯೋಗದ ಕಾರಣ, ಇನ್ನಿತರೆ ಆರ್ಥಿಕ ಕಾರಣದಿಂದಾಗಿ ಕೇವಲ ಹಣ ಸಂಪಾದನೆಗಾಗಿಯೇ ಸೀರೆ ಉಟ್ಕೊಂಡು ಮಂಗಳಮುಖಿಯಂತೆ ವೇಷ ಧರಿಸಿ ಮೇಕಪ್ ಹಾಕಿ ಜನರ ಬಳಿ ಹಣ ಪಡೆಯುತ್ತಾರೆ. ಮಂಗಳಮುಖಿಯರಿಗೆ ನಕಲಿ ಮಂಗಳಮುಖಿಯರನ್ನ ಪತ್ತೆ ಹಚ್ಚುವುದು ಕಷ್ಟವೇನಲ್ಲ.
ಕ್ಷಣಾರ್ಧದಲ್ಲೇ ಅಂತವರನ್ನ ಪತ್ತೆ ಹಚ್ಚುತ್ತಾರೆ. ಅವರ ಲಿಂಗ ಬದಲಿಸಿ ನಿಜವಾಗಿಯೂ ಮಂಗಳ ಮುಖಿಯರನ್ನಾಗಿ ಮಾಡ್ತಾರೆ. ಅಷ್ಟೇ ಅಲ್ಲದೆ ಬೆಳ್ಳಗಿರುವ, ನೋಡಲು ಒಂದು ಹೆಣ್ಣಿನ ಲುಕ್ ಇರುವ ಹುಡುಗರನ್ನ ಬಲವಂತವಾಗಿ ಬೇಡದ ಆಪರೇಷನ್ಗಳನ್ನ ಮಾಡಿಸಿ ಮಂಗಳಮುಖಿಯನ್ನಾಗಿ ಮಾಡಿ ಅವರನ್ನ ದುಡಿಸಿ ಹಣ ಮಾಡಿಕೊಳ್ಳುವ ಗ್ಯಾಂಗ್ ಸಹ ಇದೆ. ಇದೊಂದು ಟ್ರಾಫಿಕಿಂಗ್ ದಂಧೆಯೇ ಆಗಿದೆ. ಇವರಿಗೆ ಸಮಾಜದಲ್ಲಿ ಸ್ಥಾನಮಾನ ನೀಡಬೇಕೆಂದು ಅನೇಕ ವರ್ಷಗಳಿಂದಲೂ ಹೋರಾಟ ನಡೆಯುತ್ತಲೇ ಇತ್ತು. ಬ್ರಿಟಿಷ್ ಕಾಲದಲ್ಲಿ ಮಂಗಳಮುಖಿಯರನ್ನ ಕ್ರಿಮಿನಲ್ ಟ್ರೈಬ್ಸ್ ಎಂದೇ ಕರೆಯಲಾಗ್ತಾ ಇತ್ತು. ಬ್ರಿಟಿಷ್ ಪೊಲೀಸರು ಈ ಮಂಗಳಮುಖಿಯರನ್ನ ಏನ್ ಬೇಕಾದರೂ ಮಾಡಬಹುದಿತ್ತು. ಇದನ್ನ ಪ್ರಶ್ನಿಸುವ ಹಕ್ಕು ಯಾರಿಗೂ ಕೂಡ ಇರಲಿಲ್ಲ. ಸ್ವಾತಂತ್ರ್ಯ ಸಿಕ್ಕ ನಂತರ ಈ ಅನ್ಯಾಯ ಕೊನೆಯಾಯಿತಾದರೂ ಬೇರೆ ಬೇರೆ ರೀತಿಯ ಅವಮಾನಗಳನ್ನ ಮಂಗಳಮುಖಿಯರು ಅನುಭವಿಸಬೇಕಾಯಿತು. 2014ರಲ್ಲಿ ಮಂಗಳಮುಖಿಯರನ್ನ ಟ್ರಾನ್ಸ್ ಜೆಂಡರ್ಸ್ ಎಂಬ ಕೆಟಗರಿಯಿಂದ ಗುರುತಿಸಲಾಯಿತು. ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳ ಮಸೂದೆ 2019 ಲೋಕಸಭೆಯಲ್ಲಿ ಜುಲೈ 19, 2019ರಂದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವರಾದ ಶ್ರೀ ತಾವರ್ ಚಂದ್ ಗೆಹ್ಲೋಟ್ ಅವರು ಮಂಡಿಸಿದ್ರು. 40 ಲಕ್ಷಕ್ಕೂ ಹೆಚ್ಚು ಮಂಗಳಮುಖಿಯರಿಗೆ ಈ ಟ್ರಾನ್ಸ್ಜೆಂಡರ್ ಮಸೂದೆ ಅನ್ವಯಿಸುತ್ತದೆ. ಇವರನ್ನ ಬೇರೆ ಯಾವ ಅಡ್ಡ ಹೆಸರಿನಿಂದ ಕರೆಯದೆ ಟ್ರಾನ್ಸ್ಜೆಂಡರ್ಸ್ ಅಥವಾ ಮಂಗಳಮುಖಿಯರು ಎಂದೇ ಸಂಬೋಧಿಸಬೇಕು ಎಂದು ಕಾನೂನಿನಲ್ಲಿ ತಿಳಿಸಲಾಗಿದೆ. ಮಂಗಳಮುಖಿಯರು ಸಹ ಮದುವೆ ಮಾಡಿಕೊಳ್ಳುತ್ತಾರೆ. ಅದು ಕೇವಲ 1 ದಿನಕ್ಕಷ್ಟೇ ಸೀಮಿತ. ಇವರ ಆರಾಧ್ಯ ದೈವವಾದ ಅರಾವಣ ಅಥವಾ ಅಹಿರಾವಣನೊಂದಿಗೆ ಇವರ ವಿವಾಹವಾಗುತ್ತೆ. ಅದು ಪ್ರತಿ ವರ್ಷ ಕೇವಲ 1 ದಿನಕ್ಕಾಗಿ ಮಾತ್ರ. ಯಾಕಂದ್ರೆ ಮರುದಿನವೇ ಇವರ ಆರಾಧ್ಯ ದೈವ ಅರಾವಣ ಮರಣ ಹೊಂದುತ್ತಾರೆ. ಆತನ ಸಾವಿನೊಂದಿಗೆ ತಮ್ಮ ವೈವಾಹಿಕ ಜೀವನವು ಕೊನೆಗೊಂಡಿತ್ತು ಎಂದೇ ಇವರ ನಂಬಿಕೆ. ಮಂಗಳಮುಖಿಯರ ಸಮುದಾಯಕ್ಕೆ ಹೊಸ ಮಂಗಳಮುಖಿಯರು ಸೇರಿಕೊಂಡಾಗ ವಿಶೇಷ ಔತಣಕೂಟ, ನೃತ್ಯ ಮತ್ತು ಗಾಯನ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತೆ. ಮಂಗಳಮುಖಿಯರ ಸಾವು ಕೂಡ ಅತ್ಯಂತ ನಿಗೂಢವಾಗಿರುತ್ತದೆ. ಮಂಗಳಮುಖಿಯರ ಮರಣದ ನಂತರ ಅವರ ಅಂತ್ಯ ಸಂಸ್ಕಾರ ಸಹ ರಹಸ್ಯವಾಗಿರುತ್ತದೆ. ಅಷ್ಟೇ ಅಲ್ಲ, ಸತ್ತ ಮಂಗಳಮುಖಿಯ ಮುಖವನ್ನ ಇತರೆ ಮಂಗಳಮುಖಿಯರು ನೋಡೋದಿಲ್ಲ. ನೋಡಿದ್ರೆ ಮುಂದಿನ ಜನ್ಮದಲ್ಲೂ ಮಂಗಳಮುಖಿಯ ಜನ್ಮವೇ ಸಿಗುತ್ತದೆ ಎಂಬುದು ಇವರ ನಂಬಿಕೆ. ಮಂಗಳಮುಖಿಯರ ಅಂತಿಮ ಯಾತ್ರೆ ರಾತ್ರಿ ಸಮಯದಲ್ಲಿ ಮಾತ್ರ ನಡೆಯುತ್ತೆ. ಮೃತದೇಹವನ್ನ ಸುಡೋದಿಲ್ಲ, ಬದಲಿಗೆ ಹೂತು ಹಾಕ್ತಾರೆ. ಅದು ಸಹ ರಾತ್ರಿಯೇ. ತಮ್ಮ ಗುಂಪಿನ ಮಂಗಳಮುಖಿಯರು ಯಾರಾದರೂ ಸತ್ತರೆ ಅವರ ಮೃತದೇಹವನ್ನ ಅಂತಿಮ ಮೆರವಣಿಗೆಗೆ ಕೊಂಡೊಯ್ಯುವ ಮುಂಚೆ ಆ ಮೃತದೇಹಕ್ಕೆ ಚಪ್ಪಲಿ, ಶೂಗಳಿಂದ ಹೊಡೆಯಲಾಗುತ್ತೆ. ಯಾಕಂದ್ರೆ ಈ ಜನ್ಮದಲ್ಲಿ ಮಾಡಿದ ಪಾಪವೆಲ್ಲ ದೇಹದಲ್ಲಿ ಅಂಟಿಕೊಂಡಿರುತ್ತೆ. ಅದು ಹೋಗ್ಲಿ ಮತ್ತು ಮುಂದಿನ ಜನ್ಮದಲ್ಲಿ ಮಂಗಳಮುಖಿಯಾಗಿ ಹುಟ್ಟದೆ ಉತ್ತಮ ಜನ್ಮದಲ್ಲಿ ಹುಟ್ಟಲಿ ಎಂದು ಈ ರೀತಿ ಹೊಡೆಯುತ್ತಾರೆ. ಅಷ್ಟೇ ಅಲ್ಲದೆ ಮಂಗಳಮುಖಿ ನಿಧನರಾದರೆ ಆ ಪಾಪಿಷ್ಟ ಜನ್ಮದಿಂದ ಮುಕ್ತಿ ಪಡೆದು ಉತ್ತಮ ಜನ್ಮದಲ್ಲಿ ಹುಟ್ಟುತ್ತಾರೆ ಎಂದು ಇತರೆ ಮಂಗಳಮುಖಿಯರು ಅಭಿಪ್ರಾಯ ಪಡ್ತಾರೆ ಹಾಗೂ ಆ ಮರಣವನ್ನ ಸಂಭ್ರಮಿಸ್ತಾರೆ. ತಮ್ಮ ಸ್ನೇಹಿತೆಗೆ ಮುಕ್ತಿ ದೊರೆಯಿತು ಎಂದು ತಮ್ಮ ಸಂಪಾದನೆಯ ಹಣದಲ್ಲಿ ದಾನ ಧರ್ಮ ನಡೆಸ್ತಾರೆ, ಉಪವಾಸಗಳನ್ನ ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ಬರುವ ಜನ್ಮದಲ್ಲಿ ತಾವು ಸಹ ಮಂಗಳಮುಖಿಯರಾಗಿ ಹುಟ್ಟೋದಿಲ್ಲ ಎಂದು ಅವರು ನಂಬ್ತಾರೆ. ಅಷ್ಟೇ ಅಲ್ಲದೆ ಇನ್ನೊಂದು ನಂಬಿಕೆ ಇದೆ. ಅದೇನೆಂದರೆ ಕನಸಿನಲ್ಲಿ ಮಂಗಳಮುಖಿಯರನ್ನ ನೋಡುವುದು ಅಶುಭವೆಂದು ಪರಿಗಣಿಸಲಾಗುತ್ತೆ. ಆದರೆ ಕನಸಿನಲ್ಲಿ ಮಂಗಳಮುಖಿಯರಿಗೆ ಹಣವನ್ನ ನೀಡುತ್ತಿದ್ದಂತೆ ಕಾಣಿಸಿಕೊಂಡ್ರೆ ಅದು ನಿಮಗೆ ಶುಭ ಫಲಗಳನ್ನ ನೀಡುತ್ತೆ ಅನ್ನುವ ನಂಬಿಕೆ ಕೂಡ ಇದೆ. ಯಾರು ಬಯಸಿ ಬಯಸಿ ಮಂಗಳಮುಖಿಯರಾಗೋದಿಲ್ಲ. ಕೆಲವರಿಗೆ ದೇಹ ನೀಡುವ ಶಿಕ್ಷೆ, ಕೆಲವರಿಗೆ ಅನಿವಾರ್ಯತೆ. ಅನೇಕ ಮಂಗಳಮುಖಿಯರು ನಿಯತ್ತಿನಿಂದ ಹಣ ಸಂಪಾದಿಸಿ ತಾನು ಬೆಳೆದು ತನ್ನವರನ್ನ ಬೆಳೆಸುತ್ತಿದ್ದಾರೆ. ಈ ವಿಡಿಯೋ ಅವರಿಗಾಗಿಯೇ ಸಮರ್ಪಣೆ. ಇನ್ನು ಕೆಲವರು ಅಕ್ರಮವಾಗಿ ಹಣ ಸಂಪಾದನೆಗಾಗಿ ಅನೇಕ ರೀತಿಯ ದುಷ್ಟ ಕಾರ್ಯಗಳ ದಂಧೆ ನಡೆಸುತ್ತಾರೆ. ಬಲವಂತವಾಗಿ ಜನರಿಂದ ಹಣ ದೋಚುತ್ತಿದ್ದಾರೆ. ಕಾರಣ ಏನೇ ಇರಲಿ, ಅಕ್ರಮವಾಗಿ ಹಣ ಸಂಪಾದನೆ ಮಾಡುವುದು ಅಪರಾಧವೇ. ಮಂಗಳಮುಖಿಯರಿಗೆ ಎಲ್ಲ ಕ್ಷೇತ್ರದಲ್ಲೂ ಕೆಲಸ ಸಿಗುವಂತಾಗಲಿ. ಬಲವಂತವಾಗಿ ಜನಸಾಮಾನ್ಯರಿಂದ ಹಣ ಕೇಳುವುದನ್ನ ಕೂಡ ನಿಲ್ಲಿಸಲಿ. ಹಾಗೆ ಸಮಾಜದಲ್ಲಿ ಮಂಗಳಮುಖಿಯರಿಗೆ ಹೆಣ್ಣು ಗಂಡಿನಷ್ಟೇ ಸಮಾನ ಹಕ್ಕಿದೆ. ಇಂದಿನ ಈ ವಿಡಿಯೋದಲ್ಲಿ ಮಂಗಳಮುಖಿಯರ ಬಗ್ಗೆ ತಿಳಿಸಿಕೊಡುವ ಸಣ್ಣ ಪ್ರಯತ್ನ ಮಾಡಿದ್ದೇವೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.